ಇಷ್ಟು ವರ್ಷಗಳಾದ್ರೂ ನೀನು ನಿಮ್ಮಪ್ಪ ಯಾರು, ಎಲ್ಲಿರ್ತಾರೆ, ಹೇಗಿರ್ತಾರೆ ಅಂತ ಕೂಡ ತಿಳ್ಕೊಳ್ಬೇಕು ಅಂತ ಅನಿಸ್ಲಿಲ್ವಾ ನಿನ್ಗೆ? ಅಷ್ಟಕ್ಕೂ ನೀನೇನ್ ಬುದ್ಧಿ ಇಲ್ದೇ ಇರೋಳು ಅಲ್ಲ ಬಿಡು. ಪ್ರಪಂಚನೇ ಗೆಲ್ಲೋಷ್ಟು ಧೈರ್ಯ ಬುದ್ಧಿ ಎರಡೂ ಇದೆ. ಮತ್ತೆ ಈ ವಿಷಯನ ಅಷ್ಟು ಈಸಿಯಾಗಿ ಹೇಗ್ ಬಿಟ್ಬಿಟ್ಟೆ? ಹೇಳಿದ್ನಲ್ಲ ಮೇಡಮ್, ನಂಗೆ ನಮ್ಮಮ್ಮ ಅವ್ರ ಯೋಚನೆ ಬರ್ತಿರೋ ತರ ನೋಡ್ಕೊಂಡ್ರು ಅಂತ. ಆದ್ರೆ ಯಾವತ್ತೂ ಯಾರೋ ನಿಮ್ ತರನೇ ನಮ್ಮಮ್ಮನ ಕೇಳಿದಕ್ಕೆ ಅವ್ರು ವಿದೇಶದಲ್ಲಿದ್ದಾರೆ ಅಂತ ಹೇಳಿದ್ನ ಕೇಳ್ದೆ ಮೇಡಮ್. ಏನಾಯ್ತು ಮೇಡಮ್? ನಮ್ಮಮ್ಮಂಗೆ ಹೇಗಿದೆ? ಚೆನ್ನಾಗೇ ಇದಾರಲ್ವಾ? ಈಗಷ್ಟೇ ನೋಡ್ಕೊಂಡ್ ಬರ್ತಿದ್ದೀನಿ. ತುಂಬಾ ಆರಾಮಾಗಿದ್ದಾಳೆ ನಿಮ್ಮಮ್ಮ. ಹೌದು, ಇತ್ತೀಚೆಗೆ ಯಾವತ್ತಾದ್ರೂ ನಿಮ್ಮಪ್ಪನ್ ನೋಡಿದ್ಯಾ? ಇಲ್ಲ ಮೇಡಮ್, ಅವರು ಹೇಗಿದ್ದಾರೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಅವ್ರ ಫೋಟೋ ಕೂಡ ನಮ್ಮ ಮನೇಲಿಲ್ಲ. ಅಪ್ಪ ಯಾವಾಗ ಬರ್ತಾರಮ್ಮ ಅಂತ ಅಮ್ಮನ್ ಕೇಳ್ತಿದ್ದೆ. ಬೇಗ ಬರ್ತಾರೆ ಅಂತ ಅಮ್ಮ ಹೇಳ್ತಿದ್ಲು. ಇಲ್ಲಿ ತನಕ ಬರ್ಲಿಲ್ಲ ಮೇಡಮ್. ನಿನ್ ಮದ್ವೆಗ್ ಬರ್ತಾರೇನೋ? ಹೌದು ಮೇಡಮ್, ನನಗೂ ಕೂಡ ಆಸೆ ಇದೆ. ಅವತ್ತಾದ್ರೂ ಅಪ್ಪನ್ ನೋಡ್ತೀನೇನೋ. ಅಪ್ಪ ನನ್ನ ಹತ್ರ ಇಲ್ಲ ಅನ್ನೋ ಆ ಒಂದು ಕೊರತೆ ಬಿಟ್ರೆ ನಮ್ಮಮ್ಮ ಯಾವತ್ತೂ ನನಗೆ ಯಾವ ಕೊರತೆ ಇಲ್ದಿದ್ದ ಹಾಗೆ ನೋಡ್ಕೊಂಡಿದ್ದಾಳೆ ಮೇಡಮ್. ನನ್ನ ತುಂಬ ಕಷ್ಟಪಟ್ಟು ಬೆಳೆಸಿದಾಳೆ. ಅದಕ್ಕೆ ಮೇಡಮ್, ಎಷ್ಟೇ ಕಷ್ಟ ಬಂದರೂ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೀತಾ, ಸಾವಿತ್ರಿ, ಅನುಸೂಯ ಹಾಗೇನೆ ನಿಮ್ಮಮ್ಮ ಕೂಡ ದೊಡ್ಡೋಳು ಗಂಗಾ. ಆದಷ್ಟು ಬೇಗ ನಿನಗೂ ನಿಮ್ಮಮ್ಮಂಗೂ ಈ ಪರಿಸ್ಥಿತಿಯಿಂದ, ಕಷ್ಟದಿಂದ ವಿಮುಕ್ತಿ ಸಿಗತ್ತೆ. ನಾನೇ ನಿಮ್ಮನ್ ಬಿಡುಗಡೆ ಮಾಡ್ತೀನಿ. ಹೋಗು. ಅಂದ್ರೆ ಶ್ರೀನಿವಾಸ್ಗೆ, ತುಳಸಿಗೆ ಹುಟ್ಟಿರೋ ಮಗಳೇ ಈ ಗಂಗಾ ಅಂತಾಯ್ತು. ಅದಕ್ಕೆ ಹೀಗೆ ನಿತ್ಯ ಹೋಲಿಕೆ ಇಟ್ಕೊಂಡು ಹುಟ್ಟಿದಾಳೆ. ನಾನ್ ಬೇಡ ಅಂತ ಬಿಟ್ಟಿದ್ ನನ್ ಗಂಡ ನನ್ಗೆ ಅಡ್ಗೆ ಮಾಡಿ ಹಾಕ್ತಿದ್ ಕೆಲ್ಸದೋಳು ತುಳಸಿ ಜೊತೆ ಸೇರಿ ನನಗ್ ದ್ರೋಹ ಮಾಡಿದ್ದಾರೆ ಅಂತಾಯ್ತು. ನನಗಾಗಿರೋ ಈ ದ್ರೋಹಕ್ಕೆ ಶಾಪದ ಹೆಸರಲ್ಲಿ ಮಗಳನ್ನ, ರೋಗದ ಹೆಸರಲ್ಲಿ ತಾಯಿನ ಸಾಯಿಸಿ ಆ ಶ್ರೀನಿವಾಸ್ಗೆ ಎಲ್ಲಿ ಹೊಡಿಬೇಕೋ ಅಲ್ಲಿ ಹೊಡೆದು ನಿಮ್ ಮೂವರ ಮೇಲೂ ಹಾಗೆ ತೀರಿಸ್ಕೊತೀನಿ. ಜನಾರ್ದನ್, ಅಜ್ಜಿ ಆ ಪೆಟ್ಟಿಗೆ ತಗೊಂಡ್ ಬಾ. ಸರಿ ಅಜ್ಜಿ. ನಾಣಿ ಸರ್, ನನ್ ಜೊತೆ ಬಾ. ಓಕೆ ಸರ್. ಅಜ್ಜಿ, ಈ ಬಾಕ್ಸ್ ಏನು? ನೀನು ನಿತ್ಯ ಅದನ್ನ ತೆಗೆದು ನೋಡಿ. ಏನಿದು? ಇಷ್ಟು ಬಂಗಾರನ? ನೀವೇನಾದ್ರೂ ಮದ್ವೆಗ್ ಬಂದವ್ರಿಗೆಲ್ಲ ಈ ಗೋಲ್ಡ್ ಬಿಸ್ಕೆಟ್ ಗಿಫ್ಟ್ ಕೊಡ್ತೀರಾ? ಅಲ್ಲ, ಇಷ್ಟೊಂದು ಗೋಲ್ಡ್ ಏನಕ್ಕೆ? ಇವತ್ತು ಗುಡಿಲ್ ಪೂಜೆ ಇದೆ ಜಯ್. ನಿನಗ್ ಮದುವೆ ಫಿಕ್ಸ್ ಆದ್ರೆ ಬಂಗಾರದಿಂದ ತುಲಾಭಾರ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಯಾರಾದ್ರೂ ಬೆಲ್ಲದಿಂದ ತುಲಾಭಾರ ಮಾಡ್ತಾರೆ, ದುಡ್ಡಿದೆ ಅಂತ ಬಂಗಾರದಲ್ಲಿ ತುಲಾಭಾರ ಮಾಡ್ತಾರಣ್ಣ? ನನ್ ಮಗ ಬಂಗಾರದಂತವನು, ಅದಕ್ಕೆ ಬಂಗಾರದಲ್ಲೇ ತೂಕ ಮಾಡ್ಬೇಕು ಅಂತಿದೀವಿ. ಸರಿಯಾಗಿ ಹೇಳ್ದಿಯಮ್ಮ. ಜನಾರ್ದನ್, ಈ ಪೆಟ್ಟಿಗೆನ ಸಂಜೆವರೆಗೂ ಇಲ್ಲೇ ಜೋಪಾನವಾಗಿಟ್ಟು ಗುಡಿಗೆ ತಗೊಂಡು ಹೋಗೋಣ. ಹಾಗೆ ಆಗ್ಲಿ ಅಜ್ಜಿ. ನಡೀರಿ, ಬೇರೆ ಕೆಲಸ ನೋಡೋಣಂತೆ. ಬನ್ನಿ.
ನನ್ ಚಿಕ್ಕಮ್ಮ ಏನಂದ್ರು ಅಂತ ಕೇಳಿದ್ಯಾ ನಿತ್ಯ? ನಾನು ಬಂಗಾರದಂತವನು ಅಂತಂದ್ರು. ಸಂತೋಷ. 70 kg ಬಂಗಾರ 5 ದಿನದಲ್ಲಿ ನಿನ್ ಸ್ವಂತ ಆಗತ್ತೆ. ಆನಂದ. ಮತ್ತೆ ಅಷ್ಟೊಂದ್ ಬಂಗಾರನ ಏನ್ ಮಾಡ್ತೀಯಾ? ಆ ಬಂಗಾರ ನನಗ್ ಕೊಡಲ್ಲ ಸರ್. ತುಲಾಭಾರ ಆದ್ಮೇಲೆ ದೇವ್ರೆ ಕೊಡ್ತಾರೆ. ನಾನ್ ಹೇಳಿದ್ದು ನನ್ನ ತೂಗೋ ಬಂಗಾರದ ಬಗ್ಗೆ ಅಲ್ಲ, ನನ್ ಬಗ್ಗೆ. ಈ 70 kg ಗೋಲ್ಡ್ನ ಏನ್ ಮಾಡ್ತೀಯಾ ಅಂತ. ಓ, ಕರಗಿಸಿ ಮೈ ತುಂಬಾ ಒಡವೆ ಮಾಡಿಸ್ಕೊತೀನಿ. ನಾನ್ ಕರ್ಗಲ್ವಲ್ಲ. ಬೇಕಾದ್ರೆ ನನ್ನ ಹಗ್ ಮಾಡ್ಕೋಬಹುದು, ಮುದ್ದು ಮಾಡ್ಬೋದು, ಕಿಸ್ ಕೂಡ ಕೊಡ್ಬೋದು, ನಿನ್ನಿಷ್ಟ. ಅಷ್ಟು ಕಷ್ಟ ನನಗೆ ಯಾಕೆ ಬಿಡಿ. ಏನೇ ಬಾಕ್ಸ್ ನೋಡ್ತಾ ಇದ್ರೆ ನನ್ಗೆ ಹೊಟ್ಟೆ ಉರಿತಾ ಇದೆ. ಅನ್ಕೊಂಡೆ ನಾವೇ ಮಾಯ ಮಾಡೋಣವಾ? ಬೇಡ, ಅವಮಾನ ಮಾಡೋಣ. ಯಾರಿಗೆ? ನಿತ್ಯಂಗೆ. ಆ ಮದುಮಗಳನ್ನ ನಾವು ಕಳ್ಳಿ ಮಾಡೋಣ. ಹೇಗೆ? ಹೇಳ್ತೀನಿ ಬನ್ನಿ. ಇಲ್ಲೋಡಿ, ಇವಾಗ ಏನ್ ಮಾಡ್ತೀರಾ? ಅಲ್ಲಿ. ಆಹಾ, ತಳ್ಳಿ ತಳ್ಳಿ. ಈಗ ಹೋಗಿ ಡ್ರಾಮಾ ಮಾಡೋಣ. ಓವರ್ ಆಕ್ಷನ್ ಮಾಡದೆ ಸೆಟಲ್ ಆಗಿ ಮಾಡು, ಇಲ್ದಿದ್ರೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ನಡಿ. ಬಾಬಾ, ದೂರ ಹಾಕು. ಈ ತುಳಸಿನ ಫಿನಿಶ್ ಮಾಡೋಣ ಅಂತ ಮಾಮ್ನ ಕರ್ಸಿದ್ರೆ ಇವಳು ನೋಡಿದ್ರು ನೋಡ್ತಿದ್ದ ಹಾಗೆ ಅರ್ಜೆಂಟ್ ಕೆಲಸ ಇರೋ ಹಾಗೆ ಆ ಗಂಗಾ ಹತ್ರ ಅವಸರವಾಗಿ ಓಡ್ ಹೋದ್ಲು. ಮಾಮ್ಗೆ ನನ್ಗಿಂತ ಆ ಗಂಗನೇ ಹೆಚ್ಚಾದ್ಲು. ಮೊದ್ಲು ಈ ತುಳಸಿನ ಮುಗಿಸ್ದೆ ಹೋದ್ರೆ ಗಂಗಾ ಮಾಮ್ ನನ್ ದಾರಿಗೆ ಬರಲ್ಲ. ಯಾರಮ್ಮ ನೀನು? ಈ ರೂಮಲ್ಲಿ ನಿನಗೇನು ಕೆಲಸ? ಏಯ್, ತುಳಸಿ, 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 ಅಯ್ಯೋ
ತುಳಸಿ Oh my God. ತುಳಸಿ, ನಿನ್ನ ಕೊಲ್ಬೇಕು ಅನ್ನೋ ಶತ್ರುಗಳು ಇದ್ದಾರಾ? ನಿನ್ ಮೇಲೆ ಹತ್ಯೆ ಪ್ರಯತ್ನ ಮಾಡಿದವ್ರು ಯಾರು ತುಳಸಿ? ನೀನೇ ಅಪಾಯದಲ್ಲಿದ್ದೀಯಾ ಅಂದ್ರೆ ನಿನ್ನ ಹತ್ರ ಇರೋ ನನ್ನ ಮಗಳು ಕ್ಷೇಮವಾಗಿದ್ದಾಳ? ಹೇಳು ತುಳಸಿ, ನನ್ನ ಮಗಳು ಆರಾಮಾಗಿದ್ದಾಳ? ಅವಳಿಗೆ ಯಾವ ರೀತಿ ಆಪತ್ತು ಇಲ್ಲ ಅಲ್ವಾ? ಆದಷ್ಟು ಬೇಗ ಪ್ರಜ್ಞೆಗೆ ಬಂದು ಉತ್ತರ ಕೊಡು ತುಳಸಿ. ನನ್ನ ಮಗಳ ಬಗ್ಗೆ ಹೇಳು ಪ್ಲೀಸ್. ಶುರು ಮಾಡು. ಅಜ್ಜಿ, ಅಣ್ಣ, ಜೈ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ ಅಂದ್ರೆ ಅಜ್ಜಿ ಬೇಗ ಬನ್ನಿ. ಏನಾಯ್ತು? ದೇವ್ರ ಮುಂದೆ ಇಟ್ಟಿದ್ದ ಬಂಗಾರದ ಬಾಕ್ಸು ಕಾಣಿಸ್ತಿಲ್ಲ ಅಜ್ಜಿ. ಈಗಷ್ಟೇ ಅಲ್ವಾ ಅಲ್ಲಿಟ್ಟಿದ್ದು, ಆಗ್ಲೇ ಎಲ್ಲಿ ಹೋಯ್ತು? ಅದೇ ಅರ್ಥ ಆಗ್ತಿಲ್ಲ ಬಾಬಾ. ಅಷ್ಟು ಬಂಗಾರ ಇತ್ತಲ್ವಾ, ಯಾರಾದ್ರೂ ಎತ್ಕೊಂಡು ಹೋದ್ರೆ ಅಂತ ಕಾವಲಾಗಿರೋಣ ಅಂತ ನಾನು ಚಂದ್ರಿಕಾ ಬಂದ್ವಿ. ಅಷ್ಟರಲ್ಲೇ ಅಂದ್ಕೊಂಡ್ ಹಾಗೆ ನಡೆದು ಹೋಯ್ತು. ಬಾಕ್ಸ್ ಇಟ್ಟು 10 ಮಿನಿಟ್ಸ್ ಕೂಡ ಆಗಿಲ್ಲ, ಅಷ್ಟರಲ್ಲೇ ಎಲ್ಲಿ ಹೋಯ್ತು? ಬನ್ನಿ ಹುಡ್ಕೋಣ. ತುಲಾಭಾರಕ್ಕೆ ಅಂತ ಇಟ್ಟಿದ್ ಬಂಗಾರ ಹೀಗಾಗೋಯ್ತಲ್ಲ. ಅಜ್ಜಿ, ಇದು ಹೊರಗಿನವ್ರ ಕೆಲ್ಸ ಅಲ್ಲ, ಖಂಡಿತ ಮನೆಯಲ್ಲಿರೋ ಕಳ್ಳರ ಕೆಲ್ಸನೇ ಆಗಿರುತ್ತೆ. ಹೌದು, ಯಾರು ಹೊರಗಡೆ ಹೋಗದೆ ಎಲ್ಲಾ ಗೇಟ್ಸ್ ಕ್ಲೋಸ್ ಮಾಡಿ ಹುಡುಕಿದ್ರೆ ಖಂಡಿತ ಸಿಗುತ್ತೆ. ನಾನ್ ನೋಡ್ತಿರೋ ಹಾಗೆ ಹೊರಗಿನವ್ರು ಯಾರು ಮನೆ ಒಳಗ್ ಬಂದಿಲ್ಲ, ಮನೆಯಿಂದ ಯಾರು ಹೊರಗಡೆ ಹೋಗಿಲ್ಲ. ಅಂದ್ರೆ ಕದ್ದಿರೋ ಬಾಕ್ಸು ಒಳಗೆ ಇರುತ್ತೆ ಖಂಡಿತವಾಗ್ಲು. ನಾಣಿ ಸರ್, ಹೋಗಿ ಮನೆ ಪೂರ್ತಿ ಹುಡ್ಕು. ಆಯ್ತು ಸರ್. ಸರ್, ಸರ್, ಬಾಕ್ಸ್ ಸಿಕ್ತು ಸರ್. ಇಲ್ಲಿ ರೂಮ್ ನಲ್ಲಿದೆ, ಎಲ್ರು ಮೇಲ್ ಬನ್ನಿ. ಬನ್ನಿ ಸರ್, ಇಲ್ಲೇ ಇದೆ ನೋಡಿ. ಸದ್ಯ ಥ್ಯಾಂಕ್ ಗಾಡ್. ಹೌದು, ಇದು ನಿತ್ಯನ್ ರೂಮ್ ಅಲ್ವಾ? ಹೌದು, ಇದು ಮದ್ಮಗಳ ರೂಮೇ. ನನ್ನ ನಿತ್ಯ ರೂಮಲ್ಲಿ ಬಾಕ್ಸ್ ಯಾಕಿದೆ? ಅದೇ ನಾನು ಕೇಳ್ತಿದ್ದೀನಿ ರೂಪಾ ಅವ್ರೆ, ಈ ಬಾಕ್ಸು ನಿಮ್ ಬೇಬಿ ರೂಮಲ್ಲಿ ಇರೋದ್ ಯಾಕೆ ಅಂತ. ಏಯ್, ಯಾಕೆ ತಗೊಂಡ್ ಬಂದೆ? ಅಯ್ಯೋ, ನನಗೇನು ಗೊತ್ತಿಲ್ಲ ಚಿಕ್ಕಮ್ಮ. ಅವಳು ಯಾಕೆ ತೆಗಿತಾಳತ್ತೆ? ಏನು ಅಳಿಯ, ಎಷ್ಟಾದ್ರೂ ಬಂಗಾರ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ಅದು ಬಂಗಾರ ಆದ್ರೂ ಪ್ಲಾಟಿನಮ್ ಆದ್ರೂ ನನ್ ನಿತ್ಯ ಕಾಲ್ ಉಗ್ರಿಗ್ ಸಮ. ಅಯ್ಯೋ 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 ಅಯ್ಯೋ, ತುಲಾಭಾರ ಮಾಡ್ಬೇಕಾಗಿರೋ ಬಂಗಾರನ ಕಾಲಿನ ಉಗ್ರಿಗೆ ಹೋಲಿಸ್ತೀರಾ?
ವಾಟ್ ಇಸ್ ದಿಸ್ ಜೈ? ನನ್ನ ನಿತ್ಯನ ಬ್ಲೇಮ್ ಮಾಡ್ತಿದ್ದೀರಾ ನೀವು? 1000 ಕೋಟಿಗೆ ಓನರ್ ಇವಳು. ಒಂದೇ 1 ಕೋಟಿ ಬಂಗಾರಕ್ಕೆ ಆಸೆ ಪಡ್ತಾಳಾ? ನನ್ನ ನಿತ್ಯಗೆ ಅಂತ ಕರ್ಮ ಏನು ಬಂದಿಲ್ಲ. ಐ ಆಮ್ ಸಾರಿ ಆಂಟಿ. ಇದು ಹೇಗಾಯ್ತು ನಾನು ತಿಳ್ಕೊತೀನಿ. ಮೊದ್ಲು ಬಂಗಾರ ಎಲ್ಲ ಸರಿಯಾಗಿದ್ಯಾ ಇಲ್ವಾ ನೋಡ್ಕೋ ಜೈ. ಹಾ ಮೊದಲು ನೋಡಿ. ನಾಣಿ ಸರ್ ಓಕೆ ಸರ್. ಪೆಟ್ಟಿಗೆ ಇದೆ, ಬಂಗಾರ ಏನಾಯ್ತು? ಪೆಟ್ಟಿಗೆ ಬಿಟ್ಟು ಬಂಗಾರ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ತುಂಬಾ ದೂರ ಹೋಗಿರಲ್ಲ. ಈಗಲೇ ಗೇಟ್ಸ್ನ ಕ್ಲೋಸ್ ಮಾಡಿಸಿ ಎಲ್ಲರನ್ನು ಹುಡುಕಿದ್ರೆ ಖಂಡಿತ ಸಿಗುತ್ತೆ. ಹಾಗ್ ಮಾಡಿದ್ರೆ ಅತಿಥಿಗಳಿಗೆ ಅವಮಾನ ಮಾಡ್ದಾಗ ಆಗುತ್ತೆ ಜನಾರ್ದನ್. ಹಾಗಂತ ಅಷ್ಟು ಬಂಗಾರನ ಹೇಗ್ ಬಿಡಕ್ಕಾಗತ್ತೆ ಅಜ್ಜಿ? ಇದನ್ನೆಲ್ಲ ನೋಡಿದ್ರೆ ಯಾರೋ ಬೇಕು ಅಂತ ಪ್ಲಾನ್ ಮಾಡಿರೋ ಹಾಗಿದೆ. ಪೂಜೆಗಿಟ್ಟಿರೋ ಬಾಕ್ಸ್ ಮಿಸ್ ಆಗೋದು, ಅದು ನಿತ್ಯನ್ ರೂಮಲ್ಲಿ ಕಾಣಿಸೋದು, ಬಾಕ್ಸ್ ಅಲ್ಲಿ ಬಂಗಾರ ಇಲ್ಲದೆ ಇರೋದು ನಮ್ಗೆ ತಪ್ಪು ದಾರಿ ತೋರ್ಸೋಕೋ ಇಲ್ಲ ಯಾರನ್ನಾದ್ರೂ ಸಿಕ್ಕಾಕ್ಸೋಕೋ ಮಾಡಿರೋ ಹಾಗಿದೆ. ನಾಣಿ ಸರ್, ಇಲ್ಲಿ ಕಳ್ತನ ಆಗಿದೆ ಅಂತ ಪೊಲೀಸಿಗೆ ಫೋನ್ ಮಾಡಿ ಹೇಳು. ಅವರೇ ಇಲ್ಲಿ ಬಂದು ಕಳ್ರು ಯಾರು ಅಂತ ಹಿಡಿತಾರೆ. ಓಕೆ ಸರ್. ನಿಮ್ಗೇನಾದ್ರೂ ಬುದ್ಧಿ ಇದ್ಯಾ? ನಾನೇನ್ ಹೇಳ್ದೆ, ನೀವೇನ್ ಮಾಡಿದ್ರಿ? ನಾನೇನ್ ಮಾಡ್ದೆ? ಆ ಬಾಕ್ಸ್ ಇಂದ ಬಂಗಾರನ ಯಾಕೆ ತೆಗೆದ್ರಿ? ಅದ್ ನಮಗ್ ಬೇಡ ಅಂತ ಹೇಳಿದ್ನಲ್ಲ. ಇದೊಳ್ಳೆ ಕತೆ ಆಯ್ತು. ಆ ಕೆಲ್ಸ ನೀನ್ ಮಾಡ್ದೆ ಅಂತ ನಾನ್ ಅಂದ್ಕೊಂಡಿದ್ದೀನಿ. ಅಂದ್ರೆ ನೀವ್ ತಗೊಂಡಿಲ್ವಾ? ನೀನ್ ಕೂಡ ತೆಗಿಲಿಲ್ವಾ? ನೀವು ತೆಗ್ದಿಲ್ಲ, ನಾನು ತೆಗ್ದಿಲ್ಲ, ಮತ್ತಿನ್ಯಾರು ತೆಗ್ದಿರ್ತಾರೆ? ಚೆನ್ನಾಗ್ ಕೈ ಚಳಕ ಇರೋ ಪ್ರೊಫೆಷನಲ್ ಕಳ್ಳ ಇರ್ಬೇಕು. ನಾವು ಬಂಗಾರದ ಪೆಟ್ಟಿಗೆ ಶಿಫ್ಟ್ ಮಾಡೋದನ್ನ ನೋಡಿ ನಾವು ಹೋಗ್ತಿದ್ ಹಾಗೆ ಪೆಟ್ಟಿಗೆಲಿರೋ ಬಂಗಾರನ ಥೆಫ್ಟ್ ಮಾಡಿರ್ಬೇಕು. ಹೊರಗಡೆ ಕಳ್ರಿ ಯಾರು ಒಳಗ್ ಬರಲ್ಲ ರೀ. ಇದು ಖಂಡಿತ ಮನೆ ಕಳ್ಳನ್ ಕೆಲ್ಸನೇ. ಅವ್ರು ಯಾರು ಅಂತ ತಿಳ್ಕೋಬೇಕು. ನಮ್ಮ ಹಾಗೆ ಯೋಚನೆ ಮಾಡ್ತಿದ್ದಾರೆ ಅವರೂ. ನಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ. ನಮ್ಮನ್ ಬಿಟ್ಟು ನಿತ್ಯಾಗೆ ಇನ್ಯಾರೋ ಶತ್ರುಗಳಿದ್ದಾರೆ. ಅವ್ರು ಯಾರು? ಬಿಡಿ ಅಜ್ಜಿ, ಹೋಗಿರೋ ಬಂಗಾರ ಇವತ್ತಲ್ದೇ ಇದ್ರೆ ನಾಳೆನಾದ್ರೂ ಸಿಕ್ಕೇ ಸಿಗುತ್ತೆ. ನೀವು ಅನ್ಕೊಂಡ ಹಾಗೆ ರಾತ್ರಿ ತುಲಾಭಾರ ಆಗೇ ಆಗುತ್ತೆ. ನನ್ ನೋವು ಬಂಗಾರದ ಬಗ್ಗೆ ಅಲ್ಲ ಅಪ್ಪ, ಯಾಕೆ ಇಷ್ಟೊಂದು ಅಪಶಕನ ನಡೀತಿದೆ ಅಂತ. ಇಂಥದ್ದೆಷ್ಟೇ ನಡೆದ್ರೂ ಮದುವೆ ಅಂತೂ ನಿಲ್ಲಲ್ಲ ಅಜ್ಜಿ. ಹೌದು ಅಜ್ಜಿ, ನೀವು ಧೈರ್ಯವಾಗಿರಿ. ಈ ಮದುವೆ ಅಂತೂ ನಡೆದೇ ನಡೆಯುತ್ತೆ. ಆಂಟಿ, ಸ್ಟಾಪ್ ಇಟ್. ಯಾಕೆ ನಿತ್ಯನಿಗೆ ಹೊಡಿತಿದ್ದೀರಾ? ಇವಳಿಂದ ನನ್ನ ಮರ್ಯಾದೆ ಹೋಯ್ತು, ಆರೋಪ ಬಂತು.
ಏನ್ ಮಾತಾಡ್ತಾ ಇದ್ದೀರಾ ಅತ್ಗೆ? ನಿತ್ಯ ಮೇಲೆ ನಮ್ಗೆ ಯಾವ ಅನುಮಾನನೂ ಇಲ್ಲ. ನಿಮ್ಗಿಲ್ದೇ ಇರಬಹುದು, ಆದ್ರೆ ನಿಮ್ ನಾದ್ನಿ ಏನಂದ್ರೂ ಕೇಳಿಸ್ಕೊಂಡ್ರಲ್ಲ. ಅವ್ರೇನೋ ಹೇಳ್ತಾರೆ, ಅದಕ್ಕೆ ನೀವು ನಿತ್ಯನಿಗೆ ಹೊಡಿತೀರಾ? ಆಧಾರ ಇಲ್ದೆ ನಾವೇನು ಹೇಳ್ತಿಲ್ವೋ. ಪೆಟ್ಗೆ ಅವಳ ರೂಮಲ್ಲಿ ಇದ್ದಿದ್ದಕ್ಕೆ ನಾವು ಹೇಳಿದ್ದು. ಪೆಟ್ಟಿಗೆ ಅವಳ ರೂಮಲ್ಲಿ ಇದ್ ಮಾತ್ರಕ್ಕೆ ಕಳ್ತನ ಅವಳೇ ಮಾಡಿದ್ಲು ಅಂತನ? ಮಾತಾಡೋಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಆದ್ರೆ ಹಾಗೆ ಸಿಕ್ಕಿದಾಗ ಅನುಮಾನ ಬರೋದು ಸಹಜ ಅಲ್ವಾ ಬಾವ? ಅನುಮಾನ ಪಡೋಕು ಮಿತಿ ಇರ್ಬೇಕು. ಇಲ್ಲಿ ನಡೀತಾ ಇರೋದೇನೋ, ನೀವು ಮಾತಾಡ್ತಾ ಇರೋದೇನೋ. ಬೇಡ ಅಜ್ಜಿ, ಇದೇ ನಮ್ಮನೇಲಿ ನಾವಿದ್ರೆ ನಮ್ಗಿಂತ ಇನ್ಸಲ್ಟ್ ಆಗ್ತಿತ್ತಾ? ನಾವ್ ಹೋಗಿ ಮದ್ವೆ ದಿನಾನೇ ಬರ್ತೀವಿ. ಬಾ ನಿತ್ಯ. ಒಂದ್ ನಿಮಿಷ ಇರಿ ಆಂಟಿ. ಯಾಕೆ ಜೈ, ಇನ್ನೂ ಅವಮಾನ ಮಾಡಿಸ್ಕೊಳಕ ಅಥವಾ ನಿನ್ನ ಅತ್ತೆ ಬಾಯಿಂದ ಮಾತು ಕೇಳಿಸ್ಕೊಳಕ?